ವೀಕ್ಷಕರೇ, ಹೊಳ್ಳಾಸ್ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಅತ್ಯಂತ ರುಚಿಕರವಾದ ಅವರೆಕಾಳು ದಾಲ್ ಮಾಡುವುದು ಹೇಗೆನ್ನೋ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಅವರೆಕಾಳು ದಾಲು ಊಟಕ್ಕೂ ಉಪಯೋಗಿಸ್ಕೋಬಹುದು, ಇಲ್ಲ ಪೂರಿ, ಚಪಾತಿ, ರೊಟ್ಟಿ, ದೋಸೆ ಯಾವುದಕ್ಕೆ ಬೇಕಾದರೂ ಇದನ್ನು ಉಪಯೋಗ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈ ಕುಕ್ಕರಲ್ಲಿ ಒಂದು 3 ಲೋಟ ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಒಂದು 150 ಗ್ರಾಮ್ ಅವರೆಕಾಳನ್ನು ಒಂದು 8 ಗಂಟೆ ಕಾಲ ನೆನೆಸಿ ಚೆನ್ನಾಗಿ ನೀರು ಬಸಿದು ತೆಗೆದಿಟ್ಕೊಂಡಿದ್ದೀನಿ. ಈ ಅವರೆಕಾಳನ್ನು ಈ ಕುಕ್ಕರಿಗೆ ಬೇಯಲಿಕ್ಕೆ ಹಾಕ್ತಾ ಇದ್ದೀನಿ. 100 ಗ್ರಾಮ್ ಆಗುವಷ್ಟು ತೊಗರಿಬೇಳೆ ಅದನ್ನು ತೊಳೆದು ಈ ನೀರಿಗೆ ಹಾಕೊಳ್ತಾ ಇದ್ದೀನಿ ಬೇಯಲಿಕ್ಕೆ. ಒಂದು ಅರ್ಧ ಚಮಚ ಅರಿಶಿನ ಪುಡಿ, ಒಂದು 2 ಚಮಚ ಆಯಿಲು. ನೋಡಿ, ಇದೀಗ ಕುದೀತಾ ಇದೆ. ನಾನೀಗ ಕುಕ್ಕರ್ ಮುಚ್ಚಳ ಹಾಕ್ತಾ ಇದ್ದೀನಿ. ಇದು 3 ವಿಸಿಲ್ ಬಂದ ಮೇಲೆ ಸಣ್ಣ ಉರಿಯಲ್ಲಿ ಒಂದು 5 ನಿಮಿಷ ಇಟ್ಟು ಆಮೇಲೆ ಒಲೆ ಆಫ್ ಮಾಡಬೇಕು. ಈಗ ದಾಲ್ ಮಾಡೋ ವಿಧಾನ ತಿಳಿಸ್ತಾ ಇದ್ದೀನಿ. ಈ ಬಾಣಲಿಗೆ ಒಂದು 2 ಚಮಚ ಆಯಿಲ್ ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಮಚ ಸಾಸಿವೆ ಇದು ಸಿಡಿಬೇಕು ಚೆನ್ನಾಗಿ. ನೋಡಿ, ಸಾಸಿವೆ ಸಿಡಿತಾ ಇದೆ. ಒಂದು ಅರ್ಧ ಚಮಚ ಜೀರಿಗೆ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಒಂದು ಸ್ವಲ್ಪ ಇಂಗು. ಈ ಜೀರಿಗೆ ಚೆನ್ನಾಗಿ ಪರಿಮಳ ಬರಬೇಕು. ನೋಡಿ, ಇದೀಗ ಒಗ್ಗರಣೆ ಸಿದ್ಧ ಆಗಿದೆ, ಒಳ್ಳೆ ಪರಿಮಳ ಬರ್ತಾ ಇದೆ. ಇದಕ್ಕೆ 2 ಈರುಳ್ಳಿ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಒಂದು ಅರ್ಧ ಚಮಚ ಅರಿಶಿನ ಪುಡಿ, 1 ಇಂಚು ಹಸಿ ಶುಂಠಿ, ಒಂದು 7-8 ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಿ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದೀಗ ಹಸಿದ್ದಾಗಿದೆ. ಈರುಳ್ಳಿ ನೋಡಿ ಕಂದು ಬಣ್ಣ ಬಂದಿದೆ. ಅದು ಇದಕ್ಕೆ ಒಂದು 2 ಟೊಮೆಟೊ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಈ ಟೊಮೆಟೊ ಚೆನ್ನಾಗಿ ಮೆತ್ತಗಾಗೋದಕ್ಕೂ ಒಂದು 2 ನಿಮಿಷ ಚೆನ್ನಾಗಿ ನಾವು ಹುರ್ಕೋಬೇಕು. ಈ ಟೊಮೆಟೊ ಒಂದು 2-3 ನಿಮಿಷ ಚೆನ್ನಾಗಿ ನಾನು ಎಣ್ಣೆಯಲ್ಲಿ ಹುರ್ಕೊಂಡಿದ್ದೀನಿ. ನೋಡಿ, ಎಲ್ಲ ಮೆತ್ತಗಾಗಿದೆ. ಈಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡ ಅವರೆಕಾಳು ಮತ್ತು ತೊಗರಿಬೇಳೆ ಇದನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಒಂದು ಚಮಚ ಖಾರದ ಪುಡಿ, ಅಚ್ಚ ಖಾರದ ಪುಡಿ, 1 ಚಮಚ ಕಲ್ಲುಪ್ಪು, ಒಂದು ಅಡಿಕೆ ಗಾತ್ರದ ಹುಣಸೆಹಣ್ಣು ನೆನೆಸಿ ಅದರ ರಸ ತೆಗೆದಿಟ್ಕೊಂಡಿದ್ದೀನಿ. ಈ ಹುಣಸೆ ರಸ, ಒಂದು ಅಡಿಕೆ ಗಾತ್ರದ ಬೆಲ್ಲ, ಇದು ಚೆನ್ನಾಗಿ ಕುದಿಬೇಕು. ಕುದ್ದಾಗ ಇದು ಗಟ್ಟಿ ಬರುತ್ತೆ. ಇದೀಗ ಇದು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು, ಒಳ್ಳೆ ಗಟ್ಟಿ ಬರುತ್ತೆ ಅದು. ನೋಡಿ ವೀಕ್ಷಕರೇ, ಅತ್ಯಂತ ರುಚಿಕರವಾದ ನಾವು ಅವರೆಕಾಳು ತೊಗರಿಬೇಳೆ ಬಳಸಿ ಸಿದ್ಧಪಡಿಸಿದ ದಾಲ್ ಸಿದ್ಧವಾಗಿದೆ. ನೋಡಿ, ಇದು ಎಷ್ಟು ಚೆನ್ನಾಗಿ ಬಂದಿದೆ. ಇದು ಊಟಕ್ಕೂ ಉಪಯೋಗ ಮಾಡ್ಕೋಬೋದು, ಇಲ್ಲ ದೋಸೆ, ಚಪಾತಿ, ಪೂರಿ, ರೊಟ್ಟಿ ಯಾವುದಕ್ಕೆ ಬೇಕಾದರೂ ನೀನು ಉಪಯೋಗ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದನ್ನು ನೀವು ಮಾಡಿ ನೋಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಮಸ್ಕಾರಗಳು.